ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಲ್ಕ್ ಸೀರೆಗೆ ಡಿಸೈನ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಆರೆಂಜ್ ಮತ್ತು ಪಿಂಕ್ ಕಲರ್ ಇರೋಂಥ ಸೀರೆ ಕಾಂಬಿನೇಷನ್. ಸೆರಗು ಮತ್ತು ಬಾರ್ಡ್ರು ನಮಗೆ ಇಲ್ಲಿ ಪೂರ್ತಿ ಪಿಂಕ್ ಕಲರ್ ಇದೆ. ಈ ರೀತಿ ಇರೋದ್ರಿಂದ ನಾನು ಇಲ್ಲಿ ಆರೆಂಜ್ ಕಲರ್ನ ತೊಗೊತಾ ಇದ್ದೀನಿ. ಏಕೆಂದರೆ ಸೆರಗು ಪೂರ್ತಿ ಪಿಂಕ್ ಕಲರ್ ಇರೋದ್ರಿಂದ ನಾನು ಇಲ್ಲಿ ಆರೆಂಜ್ ಕಲರ್ನ 6 ಎಳೆ ದಾರನ ರೆಡಿ ಮಾಡಿ ಗಂಟಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾವು ಇಲ್ಲಿ ಸೀರೆಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೀರೆಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನ ಎಳ್ಕೊಂಬಂದು ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಸರಿ 2 ಸರಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಸರಿ ನಾವು ಸಿಂಗಲ್ ಕ್ರೋಶ ಅಂತ ಹೇಳ್ಬೋದು ಅಥವಾ ಲಾಕ್ ಅಂತ ಕೂಡ ಹೇಳ್ಬೋದು. ಮಾಡ್ಕೊಂಡಾದ್ಮೇಲೆ ಇಲ್ಲಿ 4 ಸರಿ ನಾನು ಚೈನನ್ನು ಹಾಕ್ತಾಯಿದ್ದೀನಿ. ಚೈನನ್ನು ಹಾಕ್ಕೊಂಬಿಟ್ಟು 4 ಚೈನ್ ಹಾಕ್ಕೊಂಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ. ಸೀರೆ ಎಳೆದ್ಬಿಟ್ಟು ಹಾಕಬಾರ್ದು. ಸ್ವಲ್ಪ ಲೆವೆಲಿಗೆ ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಇನ್ನೂ ಒಂದು ಪಾಯಿಂಟ್ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಅದು ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ 2 ಸರಿ ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ ಒಂದು ಸರಿ ತೊಗೊಂಡು ಇಲ್ಲಿ ಸ್ವಲ್ಪ ದೂರಕ್ಕೆ ನೋಡಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡನ್ನು ಎಳ್ಕೊಂಬಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಸರಿ ನಾವು ಚೈನ್ ಹಾಕ್ಕೋಬೇಕು. 3 ಸರಿ ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ ತೊಗೊಂಡು ಈಗ ಏನು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಚೈನ್ ಮತ್ತು ಡಬಲ್ ಕ್ರೋಶ ಆ ನಡು ಮಧ್ಯೆ ಇರೋಂಥ ಹೋಲ್ ಕಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶಗಳನ್ನು 4 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. 4 ಅಥವಾ 5 ಕೊಡೋದ್ರು ಮಾಡ್ಕೋಬೋದು ನೀವು. ಮೊದಲಿಗೆ ನಾವು ಚೈನ್ ಹಾಕಿರ್ತೀವಲ್ಲ ಅದನ್ನು ಸೇರಿ ಅವಾಗ 5 ಆಗುತ್ತೆ. ನೀವು 5 ಡಬಲ್ ಕ್ರೋಶಗಳನ್ನು ಹಾಕ್ಕೊಂಡ್ರೆ ಅದು ಸೇರಿದರೆ 6 ಆಗುತ್ತೆ. ಈ ರೀತಿ ನೀವು ಎಷ್ಟು ಹಾಕಿರ್ತೀರೋ ಅಷ್ಟೇ ನೀವು ಕರೆಕ್ಟಾಗಿ ತೊಗೊಂಡ್ಬಿಟ್ಟು ನೋಡಿ 4 ಡಬಲ್ ಕ್ರೋಶ ಆದಮೇಲೆ ಕರೆಕ್ಟಾಗಿ ಸೀರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಪಕ್ಕಕ್ಕೆ ನಾನು ಮತ್ತೆ ಒಂದು 3 ಸಾರಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶ್ಗಳನ್ನು ಹಾಕ್ಕೊತೀನಿ. ಈ ರೀತಿ ಟೈಟಾಗಿ ಹಾಕಬೇಡಿ, ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ್ಗಳನ್ನು ಪಕ್ಕದಲ್ಲೇ ಹಾಕ್ಕೊಳ್ಳಿ. ಈ ರೀತಿ 4 ಸಿಂಗಲ್ ಕ್ರೋಶ ಆದಮೇಲೆ ನೋಡಿ 4 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ 3 ಸಾರಿ ನಾವು ಚೈನ್ ಹಾಕ್ಕೋಬೇಕು. 3 ಸಾರಿ ಚೈನ್ ಹಾಕ್ಕೊಂಡಾದ್ಮೇಲೆ ಸೀರೆನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು ಮೊದಲೇ ಸಿಂಗಲ್ ಕ್ರೋಶ ಇರುತ್ತಲ್ಲ ಮೊದಲಿಗೆ ಹಾಕಿದ್ದು ಆ ಹೋಲಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ಒಂದು ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡನ್ನು ತೊಗೊಂಡು ನೋಡಿ ಇಲ್ಲಿ 2 ಡಬಲ್ ಕ್ರೋಶಗಳನ್ನು ಬಿಟ್ಟು 3ನೇ ಡಬಲ್ ಕ್ರೋಶದ ಹೋಲಿಗೆ ಥ್ರೆಡನ್ನು ಎಳ್ಕೊಂಬಂದು ಮಧ್ಯದಲ್ಲಿ 2 ಬಿಟ್ಟು 3ನೇ ಡಬಲ್ ಕ್ರೋಶ ಹೋಲಿಗೆ ನೀಡಲ್ ಹಾಕ್ಬಿಟ್ಟು ನೀಡಲ್ನ ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು ಡೈರೆಕ್ಟಾಗಿ. ಇದಾದಮೇಲೆ ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದು ಸರಿ ತೊಗೊಂಡು ಅದೇ 3ನೇ ಡಬಲ್ ಕ್ರೋಶದ ಹೋಲಿಗೆ ಏನು ಹಾಕಿರ್ತೀವಲ್ಲ ಈಗ ಆ ಹೋಲಿಗೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶನ ಹಾಕ್ಕೋಬೇಕು. ಇನ್ನೊಂದು ಡಬಲ್ ಕ್ರೋಶನ ಹಾಕ್ಕೊಂಬಿಟ್ಟು ಇಲ್ಲಿಂದ ನಾವು ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀರೆನ ಸೀದಾ ಮಾಡ್ಕೊಂಬಿಟ್ಟು 3 ಚೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲ ಸೀದಾ ಸೀರೆನ ಮಾಡ್ಕೊಂಬಿಟ್ಟಾದರೂ 3 ಚೈನ್ ಹಾಕ್ಕೋಬೋದು. ನಾವು ಹಾಗೆ ಹಾಕ್ದಾಗ ಇಲ್ಲಿ ಒಂದು ಸ್ವಲ್ಪ ಸುತ್ತದಾಗ ಆಗುತ್ತೆ. ಬಟ್ಟೆನ ಸೀದಾ ಮಾಡ್ಕೊಂಬಿಟ್ಟು 3 ಚೈನ್ ಹಾಕಿದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡನ್ನು ತೊಗೊಂಡು ಆ ಹೋಲ್ ಹತ್ರನೇ ನಾವು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು.
ಇಲ್ಲೂ ಡಬಲ್ ಕ್ರೋಶ್ಗಳನ್ನು 4 ಡಬಲ್ ಕ್ರೋಶ್ಗಳನ್ನು ಮಾಡಬೇಕು ಹೋಗಬೇಕು. 4 ಮಾಡಿಕೊಂಡ್ರೆ 4 ಮಾಡ್ಕೊಳ್ಳಿ, ಇಲ್ಲಾಂದ್ರೆ 5 ಆದರೆ 5 ಮಾಡ್ಕೊಳ್ಳಿ. ನಾನಿಲ್ಲಿ 4 ಹಾಕಿದ್ದೀನಿ. ಈ ರೀತಿ 4 ಡಬಲ್ ಕ್ರೋಶ್ಗಳನ್ನು ಹಾಕ್ಕೊಂಡಾದ್ಮೇಲೆ ನೋಡಿ, ಈ ರೀತಿ 4 ಡಬಲ್ ಕ್ರೋಶ ಆದಮೇಲೆ ನಾವೇನು ಸೆಂಟ್ರಿಗೆ ಒಂದು ಮಾಡಿದ್ದಿಲ್ಲ ಅದು ಹೋಲ್ ಬಿಟ್ಟು ಕೆಳಗಡೆ ಇರೋಂಥ ಹೋಲಿಗೆ ನೋಡಿ, ಇಲ್ಲಿ ದೊಡ್ಡದು ಹೋಲು, ಇಲ್ಲಿಗೆ ನಾವು ಒಂದು ಸರಿ ಲಾಕ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶ ಆದಮೇಲೆ ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ತೊಗೊಂಡು ಅದೇ ಜಾಗದಲ್ಲಿ ಇಲ್ಲಿ ಪೂರ್ತಿ ನಾವು ಮತ್ತೆ 4 ಡಬಲ್ ಕ್ರೋಶ್ಗಳನ್ನು ಹಾಕ್ಕೋಬೇಕು. ಲಾಕ್ ಆದಮೇಲೆ 4 ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಇಲ್ಲಿ 4 ಡಬಲ್ ಕ್ರೋಶ್ಗಳನ್ನು ಒಂದೇ ಲೆವೆಲಲ್ಲಿ ಎಳ್ಕೊಂಬಂದು ಲಾಕ್ ಮಾಡ್ಕೊಳ್ಳಿ. ಒಂದು ಉದ್ದ ಒಂದು ಗಿಡ್ಡ ಮಾಡ್ಕೋಬೇಡಿ, ಒಂದೇ ಲೆವೆಲಲ್ಲಿ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ನೋಡಿ, ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟಿರಿ, ಸೀರೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಲಾಕ್ ಮಾಡಿ ಈ ರೀತಿ ಬರುತ್ತೆ ಡಿಸೈನ್. ನಮಗೆ ಇದು ಪಿಂಕ್ ಆರೆಂಜು ಒಂದೇ ಥರ ಕಾಣಿಸೋದ್ರಿಂದ ನಿಮಗೆ ಎದ್ದು ಕಾಣಿಸಲ್ಲ. ಸ್ವಲ್ಪ ಎಲ್ಲ ಥ್ರೆಡ್ಡನ್ನು ಮೇಲಕ್ಕೆ ಎತ್ಕೊಂಡು ನೋಡಿ, ಈ ರೀತಿ ಬೀಡನ್ನು ಎಲೆ ಶೇಪಲ್ಲಿ ಇರೋಂಥ ಬೀಡನ್ನು ತೊಗೊಂಡಿದ್ದೀನಿ. ಈ ರೀತಿ ಬೀಡನ್ನು ತೊಗೊಂಡು ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಬಂದು ಲಾಕ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾನು ಸೀರೆಗೇನೆ ಲಾಕ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಸ್ವಲ್ಪ ಗ್ಯಾಪಲ್ಲಿ ಬಿಟ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿ ಮತ್ತು ಡೈರೆಕ್ಟಾಗಿ 2 ಚೈನ್ ಮತ್ತು ನೀಡಲ್ ಮೇಲೆ ತೊಗೊಂಡು ಒಂದು ಸರಿ ಮೊದಲಿಗೆ ಏನು ಮಾಡಿದ್ವಲ್ಲ ಅದೇ ಪ್ರೊಸೀಜರ್, ಎಷ್ಟು ದೂರಕ್ಕೆ ನಾವು ಹಾಕ್ಕೊಂಡಿರ್ತೀವಿ ಅದೇ ಇದಕ್ಕೇ ಮತ್ತು ನೀಡಲ್ನ ಹಾಕ್ಬಿಟ್ಟು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಮತ್ತು ನೀಡಲ್ ಮೇಲೆ ತೊಗೊಂಡು ಈ ರೀತಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ್ಗಳನ್ನು ಮತ್ತೆ 4 ಮಾಡ್ಕೋಬೇಕು. 4 ಡಬಲ್ ಕ್ರೋಶ್ಗಳನ್ನು ಒಂದೇ ಲೆವೆಲಲ್ಲಿ ತೊಗೊಂಬಂದು ಮಾಡ್ಕೊಳ್ಳಿ. ಈ ರೀತಿ 4 ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಈ ರೀತಿ 4 ಡಬಲ್ ಕ್ರೋಶ್ಗಳನ್ನು ಆದಮೇಲೆ ನೀಟಾಗಿ ಥ್ರೆಡ್ಡನ್ನು ಎಳ್ಕೊಳ್ಳಿ. ನೀಟಾಗಿ ಥ್ರೆಡ್ಡನ್ನು ಎಳ್ಕೊಂಬಿಟ್ಟು ಇದನ್ನು ನೋಡಿ, ಈ ರೀತಿ 4 ಡಬಲ್ ಕ್ರೋಶ್ಗಳನ್ನು ಮಾಡಾದ್ಮೇಲೆ ಕರೆಕ್ಟಾಗಿ ಮತ್ತೆ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಪಕ್ಕದಲ್ಲೇ ಒಂದು 4 ಸರಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ, ಪಕ್ಕದಲ್ಲೇ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶ್ಗಳು ಆದಮೇಲೆ ಇಲ್ಲಿ ಮತ್ತೆ 3 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಸೀರೆನ ಸ್ವಲ್ಪ ಊಟ ಮಾಡಿ ನೀಡಲ್ ಮೇಲೆ ತೊಗೊಂಡು ಮೊದಲೇ ಸಿಂಗಲ್ ಕ್ರೋಶದ ಹೋಲ್ ಒಳಗಡೆ ಮೇಲ್ಗಡೆ ಅಲ್ಲಿ ಥ್ರೆಡ್ಡನ್ನು ಹಾಕ್ಬಿಟ್ಟು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ಡನ್ನು ಎಳ್ಕೊಂಬಂದು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ ನೀಡಲ್ ಮೇಲೆ ತೊಗೊಂಡು 2 ಡಬಲ್ ಕ್ರೋಶಗಳನ್ನು ಬಿಟ್ಟು 3ನೇ ಡಬಲ್ ಕ್ರೋಶದ ಹೋಲು ನಮ್ಮ ಮೇಲ್ಗಡೆ ಕಾಣುತ್ತಲ್ಲ ಆ ಹೋಲಿಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಹಾಕೊಂಡ್ಬಿಟ್ಟು ನೀಡಲ್ನ ತೊಗೊಂಬಂದು ನೋಡಿ, ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಈಗ 3 ಚೈನ್ ಮತ್ತು ನೀಡಲ್ ಮೇಲೆ ಒಂದು ಸರಿ ತೊಗೊಂಡು ಏನು ಡಬಲ್ ಕ್ರೋಶ ಮಾಡಿದ್ದಿಲ್ಲ ಅದೇ ಜಾಗಕ್ಕೆ ಮತ್ತೆ ಇನ್ನೊಂದು ಸರಿ ಥ್ರೆಡ್ಡನ್ನು ಎಳ್ಕೊಂಬಂದು ಇನ್ನೊಂದು ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಆದಮೇಲೆ ಸೀರೆನ ಸೀದಾ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ತೊಗೊಂಡು ಈ ಹೋಲ್ ಒಳಗಡೆ ಮತ್ತೆ 4 ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಈ ರೀತಿ
ಒಂದೇ ಲೆವೆಲಲ್ಲಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ. ಈ ರೀತಿ 4 ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. 4 ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಕಡೆ ಕೆಳಗಡೆ ಇದೆಯಲ್ಲ ಹೋಲು, ಅಲ್ಲಿಗೆ ಡೈರೆಕ್ಟಾಗಿ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ತಗೊಂಡು ನೋಡಿ ಈ ರೀತಿ ಡಬಲ್ ಕ್ರೋಶ್ಗಳನ್ನು ಹಾಕೋಬೇಕು. ಮತ್ತು 4 ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು ನಾವು ಅದೇ ಹೋಲ್ ಒಳಗಡೆ. 4 ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಂಡಾದ್ಮೇಲೆ ಮತ್ತೆ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಥ್ರೆಡನ್ನು ಸ್ವಲ್ಪ ಎಳ್ಕೊಂಡು ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಇದೇ ರೀತಿ ಬೀಡನ್ನು ಹಾಕ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶ. ಬೀಡನ್ನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಕ್ಕೊಂಡ್ಬಿಟ್ಟು ಹಾಗೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಹಾಕ್ಕೊಂಡ್ಬಿಟ್ಟು ನೋಡೋ ಸಿಂಗಲ್ ಕ್ರೋಶದ ಮೇಲ್ಗಡೆ 2 ಸಾರಿ ಚೈನ್ ಹಾಕಿದ್ಮೇಲೆ ಸ್ವಲ್ಪ ದೂರಕ್ಕೆ, ಮೊದಲಿಗೆ ನಾವು ಯಾವ ರೀತಿ ಮೆಜರ್ಮೆಂಟಿಗೆ ಹಾಕಿರ್ತೀವಲ್ಲ ಅದೇ ರೀತಿ ಈ ಸ್ಟೆಪ್ಗಳನ್ನು ಫಾಲೋ ಮಾಡ್ತಾ ಹೋಗಬೇಕು. ಎಷ್ಟು ದೂರಕ್ಕೆ ಹಾಕಿರ್ತೀವೋ ಅಷ್ಟೇ ದೂರಕ್ಕೆ ನಾವು ಇಲ್ಲಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿದ್ಮೇಲೆ ಅದೇ ಹೊಲಿಗೆ 4 ಮತ್ತು ಡಬಲ್ ಕ್ರೋಶಗಳನ್ನು ಇದೇ ರೀತಿ ಮಾಡ್ತಾ ನಾನು ಮಧ್ಯದಲ್ಲಿ 5 ಡಿಸೈನ್ ಆದಮೇಲೆ ಒಂದೊಂದು ಕುಚ್ಚಿಗೆ ಅಂತ ಜಾಗ ಬಿಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಕುಚ್ಚನ್ನ ಹಾಕಿ ನಾನು ಡಿಸೈನ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಬೀಡು ಕುಚ್ಚು ಇಲ್ಲದೇನೂ ಯಾವ ರೀತಿ ಕಾಣುತ್ತೆ ಅಂದೂ ತೋರಿಸ್ತಿದ್ದೀನಿ. ನೋಡಿ, ಫೈನಲಾಗಿ ಸೀರೆ ಪೂರ್ತಿ ಮುಗಿಯೋದು ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ನೋಡಿ, ಈ ರೀತಿ ಇದು ಬೀಡು ಕುಚ್ಚು ಇಲ್ಲದೇ ಹಾಕುವಂಥದ್ದು. ಇಲ್ಲಿ ನಾನು ಬೀಡನ್ನು ಹಾಕಿಬಿಟ್ಟು ಕುಚ್ಚನ್ನು ಹಾಕಿದ್ದೀನಿ. 5 ಡಿಸೈನ್ ಆದಮೇಲೆ ಒಂದು ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಿ. ನೀವು ಒಂದು ಕುಚ್ಚು ಒಂದು ಡಿಸೈನ್ ಅದೋ ರೀತಿ ಹಾಕ್ಕೋಬೋದು, ಕುಚ್ಚು ಇಲ್ಲದೇನೂ ಕೂಡ ಈ ರೀತಿಯೂ ಹಾಕ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ಒಂದು 300 ರೂಪೀಸ್ ತೊಗೋಬೋದು ನಾವು. ಇದಕ್ಕೆ ನಾವು ಬೀಡು ಮತ್ತು ಕುಚ್ಚು ಹಾಕೋದಾದರೆ ಒಂದು 400 ತನಕನೂ ನಾವು ಚಾರ್ಜ್ ಮಾಡ್ಕೋಬೋದು. ಸೊ ಬೀಡು ಇಲ್ಲದೇ ಕುಚ್ಚು ಇಲ್ಲದೇ ಈ ರೀತಿ ಕಾಣಿಸುತ್ತೆ. ನಮಗೆ ಬೀಡು ಮತ್ತು ಕುಚ್ಚು ಬೇಕು ಅಂದರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ 2 ರೀತಿಯಾಗಿ ನಾವು ಡಿಸೈನ್ನ ಮಾಡ್ಕೋಬೋದು. ಸೊ ಇವತ್ತಿನ ಡಿಸೈನ್ ಎಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಮೊದಲಿಗೆ ನೋಡ್ಬೋದು. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಹೇಳಿ. ಹಾಗೆ ನೋಡಿ, ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡೂ ಕೂಡ ಡಿಸೈನು ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.